ಅಪ್ಪರ ಯಾರಿದ್ದಾವು? ಇಲ್ರಿ, ಇವ್ರು ಗೊತ್ತಿಲ್ಲ. ಇಲ್ಲ, ಇವ್ರು ಗೊತ್ತಿಲ್ಲ. ಖಂಡಿತ ಗೊತ್ತಿಲ್ರಿ. ಮಹಾತ್ಮ ಅವತಾರ ಪುರುಷರು, ಲೀಲಾ ಪುರುಷರು, ಪವಾಡ ಪುರುಷರು. ಮೊನ್ನೆ ಬೆಳಗ್ಗೆ ಒಂದು ದೊಡ್ಡ ಪವಾಡ ಮಾಡಿಬಿಟ್ಟು ನಮ್ಮ ಏನ್ ಮಾಡಿದ್ರಿ? ಅಕ್ಕಿಯಾಗ ಅನ್ನ ಮಾಡಿಬಿಡ್ತಾನೆ, ಗೋಧಿ ಹಿಟ್ಟಿನ ಚಪಾತಿ ಮಾಡ್ತಾನೆ, ಜ್ವಾಳ ಹಿಟ್ಟಿನ ರೊಟ್ಟಿ ಮಾಡ್ತಾನೆ. ಲೀಲಾ ಪುರುಷ, ಪವಾಡ ಪುರುಷ. ಎಳವತ್ತೆ ಒಂದು ದೊಡ್ಡ ಪವಾಡ ನಮ್ಮ ಅಲ್ಲೇನ್ ಮಾಡಿದ್ರಿ? ಮಧ್ಯರಾತ್ರಿ 12 ಗಂಟೆಗೆ ಹಾಲಿಗೆ ಹಾಕಿ ಮೊಸರು ಮಾಡಿಬಿಟ್ಟು ಎಂತ ಪವಾಡ್ರಿ ಇದು? ಪವಾಡ ಪುರುಷ. ಪವಾಡ ಹೇಳಕ್ಕೆ ಹೀಗಾಗಿ ಈಗ ಗುಂಜೋಳದ ಭಕ್ತರು ಏನ್ ಮಾಡ್ತಾರಂದ್ರ ಈ ಇರೋದ್ರಾಗ ಅಪ್ಪನ ಗತಿಗೆ ಪಟ್ಟಿ ಮಾಡಕತ್ತಾರೆ. ಜೀವಂತ ಇರೋದ್ರಾಗ ಅಪ್ಪನ ಗತಿಗೆ ಪಟ್ಟಿ ಮಾಡಕತ್ತಾರೆ. ಈಗಾಗಲೇ ಕಟ್ಟಾಕ ಏನೇನೈತೆ ನಮ್ಮಪ್ಪ ಇದನ್ನ ನೋಡಿ ಮಾಗಡಿ ಸದ್ ಭಕ್ತರು ಮಾಡಕ್ತಾ ಇರಲಿಲ್ಲ. ಅವ್ರ ಗದ್ದಿಗೆ ನಮ್ಮೂರಾಗ ಆಗ್ಬೇಕಂತ ಮಾಗಡಿ ಸದ್ ಭಕ್ತರು ಎಲ್ಲಿ ನಮ್ಮ ಅಪ್ಪನ ಕರ್ತೃ ಗದ್ದಿಗೆ ತುಂಡು 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 ಮಾಡೇ ದಿಕ್ಕಿಗೆ ಒಂದು ಹೋಗಿತ್ತು. ಎಲ್ಲ ಕಡೆ ಅದ್ಭುತ ಪವಾಡ ನಮ್ಮ ಅಪ್ಪ. ಅಮಾವಾಸ್ಯ ದಿವಸ ಚಂದ್ರ ದರ್ಶನ ಮಾಡಿಬಿಟ್ಟಿದೆ. ತಿರುಗಿ ಹೌದು ಹುಣಿಯ ದಿವಸ ಇಡೀ ಊರ ಕತ್ತ ಮಾಡಿಬಿಟ್ಟು ಅದ್ಭುತ ನಮ್ಮ ಮಕ್ಕಳು ಪವಾಡ ಏನಿದೆ. ಹೌದು ಅಂದಾಗ ತಾವ್ಯಾರು ಗೊತ್ತಾಗಲಿಲ್ಲ. ನನ್ನ ಹೆಸರು ಸೋಮಬಾಯಿ. ನಾನು ಇದೇ ಊರಕ್ಕಿರಿ. ನಾನು ದಿನಾಲು ಮೌನೇಶ್ವರ ದೇವರಿಗೆ ಎಡಿತಿರ್ತೀನಿ. ನೋಡಿ ಏನೋ ಜನರ ಮೂಡದರವನ್ನು ಏನ್ರಿ ಆ ಕಲ್ಲು ದೇವರಿಂದ ಅದು ಊಟ ಮಾಡೋದೇನೋ. ಅಯ್ಯೋ, ಅಷ್ಟು ತಿಳುವಳಿಕೆ ನಮ್ಗೆ ಏನ್ ಬರ್ಬೇಕು ಬಿಡ್ರಿ. ಆಯ್ತು, ಇನ್ಮೇಲೆ ದಿನಾಲೇ ಎಡಿತಂದು ನಿಮ್ಮ ಕೈಯ ಕೊಡ್ತೀನಿ. ಈಗ ತಿಳಿತಲ್ಲ ನೋಡ್ರಿ, ನಮ್ಮ ಗುರುಗಳ ಕೈ ಹಚ್ಚಿದ್ರೆ ತಾಟಿ ಸಹಿತ ಸೊರಗಿಸುತ್ತೆ. ಆಶೀರ್ವಾದ ತಗೋ. ಆಶೀರ್ವಾದ ಮಾಡಿ. ಭಗವಂತನಿಗೆ ದೇವ್ರಿ, ಅಪ್ಪರ ಆಶೀರ್ವಾದ ಪರದಿಂದಲೂ ದೌಡ್ ನನ್ನ ಲಗ್ನ ಅಲ್ಲ. ದಿನನಿತ್ಯ ಮೌನೇಶ್ವರ ಮಠಕ್ಕೆ ಎಡಿತರ ಖಂಡಿತ ಅಪ್ಪರ ಹೆಸರು ಇವ್ರ ಹೆಸರು ಶ್ರೀ 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 1008 ಶಂಭುಲಿಂಗಾಚಾರ್ಯರು. ಭಕ್ತರ ಪಾಲಿಗೆ ಕಾಮಧೇನು ಕಲ್ಪುರುಷ. ವೇದಗಳನ್ನ ಉಪನಿಷತ್ತುಗಳನ್ನ ತಿಂದು ಕ್ಯಾಕರಿಸಿ ಕಟಾರ ಪುರುಷ, ಪವಾಡ ಪುರುಷ. ನಮ್ಮಪ್ಪ ಕೊಟ್ರ ವರ ಇಟ್ರ ಶಾಪ. ನಡೀತಾನೆ ಒಂದು ಹಾವಾಗಿ ಆತನ ಹೇಳಕ್ತೀರಿ ನಮ್ಮಪ್ಪ ಅಂತ ಪವಾಡ ಪುರುಷ. ಅವ್ರ ಆಶೀರ್ವಾದ ಒಳ್ಳೇದಾಕತ್ತೆ. ನಿಮ್ಮ ಮನೆಗೆ ಯಾರಿಗೆ ಮಕ್ಕಳು ಮನೆಯಾಗಿರಲ್ಲ, ಮಕ್ಕಳಾಗ್ತಾವ. ಅಕಸ್ಮಾತ್ ಮಕ್ಕಳು ಆಗದೆ ಇದ್ರೆ ಮನೆಗೆ ಹುಳು ಬಿಡ್ಯಾರಕ್ಕ ಒಳ್ಳೇದಾಕ. ಅಂದಾಗ ತಾವು ಯಾರಂತ ಗೊತ್ತಾ? ನಾವು ಅವ್ರ ಶಿಷ್ಯರು ಗುರುಲಿಂಗಾಚಾರ್ಯರು ಅಂತ. ನಾವು ಭಕ್ತರ ಪಾಲಿಗೆ ಕಾಮದಿನ ಅಂದ್ರೆ ನೀವು ಆಶೀರ್ವಾದ ಮಾಡಿ ಅವ್ರು ಕೊಡ್ಲಿ ಬಾಯಿಗೋ ನಾವು ಕುಡುಗಲ್ ಬಾಯಿಗೋ ಸತ್ಯ ನಾಶ ಆಗಿ ಸರ್ವನಾಶ ಆಗಿ ಹಳೆ ಹತ್ತಿ ಬಿತ್ತು. ದೊಡ್ಡ ಆಶೀರ್ವಾದ ಆತ್ರ. ಅಂದಾಗ ಇನ್ಮೇಲೆ ದಿನ ಎಡಿತಂದು ಒಳ್ಳೇದಾಕ ನೋಡಿದ್ರೆ ನೋಡ್ರ ಪವಾಡ ಪ್ರಸಾದ ಇದ್ದಲಿಗೆ ಇದಕ್ಕ ಪ್ರಸಾದ ಯೋಗ. ಮೊದಲು ನಾ ತಿಳಿದು ಬರ್ತೇನೆ. ಎಷ್ಟೊಂದು ನಂಬಿ ಬಿಡಿದೆ ಬಾಯಿ ಶಿಷ್ಯಂತ್ರ ನಮ್ಮನ್ನು ಅವ್ರು ಬಂದು ಮಾ ಕೆತ್ತಿರ್ ನಾಗಲಿಂಗ ಗುರುಗಳ ನೀವೊಂದು ಪವಾಡ ಮಾಡ. ಅವಾಗ ನೋಡ್ರಿ ಆ ಮಗನ ಬಿಡ್ತಾರ, ನಿಮ್ಮ ಪಾದಕ್ಕೆ ಬಂದು ಬೀಳ್ತಾರೆ. ನಾ ಮಾಡ್ತೀನಿ. ಇಂಥ ಸಣ್ಣ ಪವಾಡ ನನ್ನಿಂದ ಆಗಬಾರ್ದು, ಅದು ನಿನ್ನಿಂದ ಅಲ್ಲ. ನೋಡು ಆ ನಾಗನ್ನ ಈ 4 ದಿನ ಸಿಟ್ಟಿಗೆತ್ತು ಅವ್ರಿಗೆ ಕಲ್ಲು ಮಣ್ಣು ತಗೊಂಡು ಅವ್ನು ಬಡಿದು ಊರು ಬಿಡಿಸಿರ್ಬೇಕು ಅಂತ ಒಂದು ಪವಾಡ ಮಾಡಿ. ಅಂದ್ರೆ ಗುರುಗಳ ಅಂತ ಪವಾಡ ಮಾಡ್ಬೇಕಾದ್ರೆ ನಮ್ಗೆ ಬೇಕಾದ್ರೆ ಅವ್ರಿಗೆ ಬ್ಯಾಡ ಇರಬೇಕು.
ಅಂಥವ್ನು ಹಿಡ್ಕೊಂಡ್ರೆ ಈ ಕೆಲಸ ಸುಲಭ ಆಗ್ತದೆ. ಅಂಥವ್ರು ನಮ್ಮೂರಾಗ ನನಗೆ ಆಶೀರ್ವಾದ ಮಾಡಿ, ನನ್ನ ಯಾವ ಕೆಲಸ ಪಾಠ ಬರೋದಿಲ್ಲ ಅಂತ ವಚನ ಕೊಡ್ರಿ ಗುರುವೆ, ಆವಾಗ ನೋಡ್ರಿ ನಮ್ಮ ಪವಾಡ. ಇದೇನು ಅಯ್ಯಯ್ಯೋ, ಅಪ್ಪ. ಬರಬೇಕು ಭಕ್ತ ಶಿರೋಮಣಿ.